ಬೊಮ್ಮಾಯಿ ಸಾಹೇಬರ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಬೊಮ್ಮಾಯಿ ಸಾಹೇಬರು ಅವಾಗ ಅಂಬೇಡ್ಕರ್ ಅವರು ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಗೆ ಬಂದು ಹೋಗಿದ್ದಾರೆ ಅಂತ 10 ಸ್ಥಳಗಳನ್ನು ಗುರುತಿಸಿ ನಮ್ಮ ಕರ್ನಾಟಕದಲ್ಲಿ ಅಂಬೇಡ್ಕರ್ ಅವರು 10 ಸ್ಥಳಗಳಲ್ಲಿ ಬಂದು ಹೋಗಿದ್ದನ್ನು ಗುರುತಿಸಿ ಆಯಾ ಸ್ಥಳಗಳಿಗೆ ಅಭಿವೃದ್ಧಿಪಡಿಸುವುದಕ್ಕೋಸ್ಕರ 25 ಕೋಟಿ ರೂಪಾಯಿಯನ್ನ ಮಂಜೂರಾತಿ ನೀಡಿ ಬಿಡುಗಡೆ ಸಹ ಮಾಡಿದ್ರು. ಬೊಮ್ಮಾಯಿ ಸರ್ಕಾರ ಇದ್ದಾಗ 25 ಕೋಟಿ ರೂಪಾಯಿ ಏನು ಬೊಮ್ಮಾಯಿ ಸಾಹೇಬರು ಅಭಿವೃದ್ಧಿ ಪಡಿಸೋಕ್ಕೋಸ್ಕರ ಯಾವ್ಯಾವ ಸ್ಥಳಗಳಿಗೆ ಬಂದು ಹೋಗಿದ್ರು ಅಂದ್ರೆ ಬೆಂಗಳೂರು, ಧಾರವಾಡ, ಬೆಳಗಾವಿ, ಚಿಕ್ಕೋಡಿ, ಬಿಜಾಪುರ, ವಾಡಿ, ಕೋಲಾರದ KGF, ಗುಲ್ಬರ್ಗ, ಈ ಥರ ಅಂಬೇಡ್ಕರ್ ಜಿಯವರು ಬಂದು ಹೋದಂಥ ಸ್ಥಳಗಳನ್ನು ಅಭಿವೃದ್ಧಿಪಡಿಸುವಗೋಸ್ಕರ 25 ಕೋಟಿ ರೂಪಾಯಿಯನ್ನು ಮಂಜೂರಾತಿ ಮಾಡಿ ಬಿಡುಗಡೆ ಸಹ ಮಾಡಿದ್ರು. ಆದರೆ ನಮ್ಮ ಸರ್ಕಾರ ಮುಂದೆ ಬಹುಮತ ಇಲ್ಲದ ಕಾರಣ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಅವರಿಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಗೌರವ ಇದ್ದಿದ್ರೆ ಆ 25 ಕೋಟಿ ರೂಪಾಯಿ ಜೊತೆಗೆ ಇನ್ನಷ್ಟು ದುಡ್ಡನ್ನು ಕೊಟ್ಟು ಅಭಿವೃದ್ಧಿ ಪಡಿಸುವಂಥ ಕೆಲಸ ಕಾಂಗ್ರೆಸ್ನವರು ಮಾಡ್ಬೋದಿತ್ತು. ಯಾಕೆ ಹಿಂದಿನಿತ್ತವ್ರು ಮಾತಾಡ್ರಪ್ಪ. ಮೊಟ್ಟ ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಹೊಸ ವರ್ಷದ ಶುಭಾಶಯಗಳು. ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಹಿಡ್ಕೊಂಡು ಈ ಸರ್ಕಾರದ ರಾಜೀನಾಮೆ ಕೊಡಬೇಕಂತೇಳಿ ಫಸ್ಟ್ ಆಗ್ರಹ ಮಾಡ್ತೀನಿ. ಯಾಕಂದ್ರೆ ಎಲ್ಲರ ಮೇಲೂ ಒಂದೊಂದು ಕೇಸ್ಗಳಾಗ್ಯಾವ. ಈಗ ಎರಡನೇದಾಗಿ ಬಂದ್ ಕರೆ ಕೊಟ್ಟಂಥ ಮಹಾನುಭಾವರಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ. ನೀವು ಬಾಬಾ ಸಾಹೇಬರಿಗೆ ಕ್ಷಮೆ ಕೇಳಬೇಕು, ಕಾಂಗ್ರೆಸ್ ಪಕ್ಷದವರು ಮತ್ತು ಉಳಿದ ಸಂಘಟನೆಗಳು. ಯಾಕಂದ್ರೆ ಸ್ವತಂತ್ರ ಅವರು ಸಂವಿಧಾನ ಹಕ್ಕು ಎಲ್ಲರಿಗೂ ಕೊಟ್ಟಾರ, ಅದನ್ನು ದುರುಪಯೋಗ ಮಾಡ್ಕೊಂಡಿರಿ, ಅವ್ರಿಗೆ ಅವಮಾನ ಮಾಡಿರಿ. ಬಾಬಾ ಸಾಹೇಬರಿಗೆ ಬಡವರು ನಿನ್ನೆ ವ್ಯಾಪಾರಸ್ಥರು ಅವ್ರು ಕೂತವರು ಹೂವು ಚೆಲ್ಲೋದು, ತೆಂಗಿನಕಾಯಿ ಹೊಡೆಯೋದು, ಅದು ಅಲ್ಲದೇನೂ ಒಂದಿಷ್ಟು ಅಂಗಡಿ ದರೋಡೆ ಮಾಡೋ ರೀತಿ ನೀವು ಒಳಗೆ ಹೋಗಿ ಕೌಂಟರಲ್ಲಿ ಡ್ರಾರ್ಗಳನ್ನ ಚೆಕ್ ಮಾಡಿ. ನನಗೆ ಒಂದು ತಿಳಿತಾ ಇಲ್ಲ, ಸೋಮೋಟೋ ಕೇಸ್ ಪೊಲೀಸ್ ಇಲಾಖೆಯವರು ತಗೊಳ್ಬೇಕಾಗಿತ್ತು, ಇಲ್ಲಿವರೆಗೂ ತಗೊಂಡಿಲ್ಲ. ಈ ರಾಜ್ಯದಾಗ ಪೊಲೀಸ್ ಇಲಾಖೆ ಹೆಂಗಾಗಿದೆ ಅಂದ್ರೆ ಯಾವುದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರದವರು ಆದೇಶ ಮಾಡುತ್ತಾನೆ, ಮೌಖಿಕ ಆದೇಶ ಮಾಡುತ್ತಾನೆ, ಯಾವುದೂ ಅವ್ರು ಕೈಗೊಳ್ಳುತ್ತಿಲ್ಲ. ಅವ್ರು ನೆನಪಾಡ್ಯಾರ ತಾವು ಡ್ಯೂಟಿ ಬರೋಕ್ಕಿಂತ ಮೊದಲು ಏನು ಪ್ರಮಾಣ ವಚನ ಮಾಡಿ ಡ್ಯೂಟಿ ಸೇರ್ಕೊಂಡಾರತ್ತೆ. ಸಿಟಿ ರೇವರ್ ಪ್ರಕರಣ ಇರ್ಬೋದು, ಬೀದರ್ನ ಕಾಂಟ್ರಾಕ್ಟರ್ ಪ್ರಕರಣ ಇರ್ಬೋದು, ಎಲ್ಲದರಲ್ಲಿಯೂ ಪೊಲೀಸ್ ಇಲಾಖೆ ವೈಫಲ್ಯ ಎದ್ದು ಕಾಣ್ತದೆ. ನಿನ್ನೆದು ಎಲ್ಲರ ಬಳಿ ತಾವು ಮಾಧ್ಯಮದವರು ಅವರಿಗೆ ವಿಡಿಯೋಗಳನ್ನು ಕಳಿಸಿದಿರಿ ಅಂದರೂ ಇನ್ನವರೆಗೂ ಅವ್ರು ಯಾರ ಮೇಲೂ ಆ್ಯಕ್ಷನ್ ತಗೊಂಡಿಲ್ಲ. ಅದರ ಅರ್ಥ ಏನು? ಇಲ್ಲಿ ಯಾವ ಸಂಘಟನೆದವರು ಈ ದುಷ್ಕೃತ್ಯ ಮಾಡ್ಯಾರ ಮತ್ತು ಅಸಂವಿಧಾನಿಕ ಶಬ್ದಗಳನ್ನು ಬಳಸಿ ಎಲ್ಲರಿಗೂ ಬೈದಾರ, ಅದು ತಪ್ಪು. ಅವರೆಲ್ಲರೂ ಕ್ಷಮೆ ಕೇಳ್ರಿ ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. ಇವತ್ತು 1924 ಏನಪ್ಪ ಅಂದ್ರೆ ನೆಹರು ಅವರು ಏನಪ್ಪ ಅಂತಂದ್ರೆ 1924ರಲ್ಲಿ ಗಾಂಧಿಯವರು ಬೆಳಗಾಂ ಭೇಟಿ ಕೊಟ್ಟರು, ಪ್ರಥಮ ಕಾಂಗ್ರೆಸ್ ಅಧಿವೇಶನ ಅಂತೇಳಿ. ಬಹುತೇಕ ಅವ್ರಿಗೆ ಇತಿಹಾಸ ಗೊತ್ತಿರಲು ನಾವು ಕೇಳ್ತಾ ಇದ್ದೀನಿ ಏನಂತ ಹೇಳ್ತಿಂದ 1924ರಲ್ಲಿ ಬಾಬಾ ಸಾಹೇಬರು ಬೆಳಗಾಂ ಭೇಟಿ ಕೊಟ್ಟಿದ್ರು, ನಿಪ್ಪಾನಿಗೆ ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಗಾಂಧಿ ಅವ್ರನ್ನ ಭೇಟಿ ಆಗ್ತಾರೆ, ದಲಿತರಿಗೋಸ್ಕರ ಒಂದು ಸಮಾವೇಶ ಮಾಡ್ತಾರೆ. ಆದ್ರೆ ಇಲ್ಲಿ ಇತಿಹಾಸದಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ ಏನಂತ ಹೇಳ್ತಿಂದ. ಹೀಗಾಗಿ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ಗೆ 100 ವರ್ಷ ಆಯಿತು ಅಂತಕ್ಕಂಥದ್ದು ಕಾಂಗ್ರೆಸ್ ಅಧಿವೇಶನ ಬಗ್ಗೆ ಹೇಳ್ತಾ ಇದ್ರಲ್ಲ. ಬಾಬಾ ಸಾಹೇಬರು ಏನಪ್ಪ ಅಂದ್ರೆ ಕರ್ನಾಟಕ ಬಂದಂತ ಸಂದರ್ಭದಲ್ಲಿ ಇದೆಲ್ಲ ಅದು ಇತಿಹಾಸದಲ್ಲಿ ದಾಖಲೆ ಇದೆ. ಬಾಬಾ ಸಾಹೇಬರು ಕರ್ನಾಟಕ ಭೇಟಿ ಕೊಟ್ಟೋದೇನಪ್ಪ ಅಂದ್ರೆ 100 ವರ್ಷ ಆಯ್ತು. ಅದನ್ನ ಯಾಕೆ ನೀವೇನಪ್ಪ ಅಂತಂದ್ರೆ ಎಲ್ಲೂ ತೆಗಿತಾನೆ ಏನಂತೇಳಿ. ಹೀಗಾಗಿ ಇವೆಲ್ಲ ನೋಡಿದ್ರಪ್ಪ ಅಂದ್ರೆ ಸಹಜವಾಗಿ ಏನಂತಂದ್ರೆ ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಏನಪ್ಪ ಅಂದ್ರೆ ದಲಿತರನ್ನ, ಅಂಬೇಡ್ಕರನ್ನ, ಸಂವಿಧಾನ ಹೇಗೆ ನಡ್ಸ್ಕೊಂಡು ಅಂತಕ್ಕಂಥದ್ರ ಇತಿಹಾಸ ನಮ್ಮ ಕಣ್ ಮುಂದಿದೆ. ಇವತ್ತು ದಲಿತ ನಮ್ಮಿಂದ ದೂರ ಆಗ್ತಾರಂತಕ್ಕಂಥ ಭಯದಿಂದ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಇವತ್ತು ಇತಿಹಾಸವನ್ನ ತಿರುಚಲಿಕ್ಕೆ ಇವತ್ತು ಇಷ್ಟೆಲ್ಲ ನಾವು ಸಾಧನೆಗಳು ಏನಪ್ಪಾ ಅಂತಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಮಾಡಿದೆ. ಹೀಗಾಗಿ ಏನಂತಂದ್ರೆ ಇವತ್ತು ಸಂವಿಧಾನಕ್ಕೆ ಸಮಾನ ಮಾಡ್ತಕ್ಕಂಥ ಕೆಲಸ ಏನಪ್ಪಾ ಅಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ
ಹಿಂದೆ ಏನಪ್ಪಾ ಅಂತಂದ್ರೆ ಅದನ್ನ ಕಾನೂನು ದಿನ ಅಂತ ಕರೀತಾ ಇದ್ರು. ಯಾವಾಗ ಏನಪ್ಪಾ ಅಂತಂದ್ರೆ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿ ಆದ ನಂತರ ಮಾನ್ಯ ಪ್ರಧಾನಮಂತ್ರಿ ಆದ ನಂತರ ಏನಪ್ಪಾ ಅಂತಂದ್ರೆ ಅದನ್ನ ಸಂವಿಧಾನ ಸಮ್ಮಾನ ಅಂತಕ್ಕಂಥ ಕಾರ್ಯಕ್ರಮ ಮಾಡೋದ್ ಮೂಲಕ ಅನ್ಬೋದು ಈ ದೇಶದಲ್ಲಿ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಯಾರಾದ್ರೂ ಮಾಡಿದ್ರೆ ಅದು ನರೇಂದ್ರ ಮೋದಿ ಅಂತಕ್ಕಂಥದ್ದು ನಾವು ಹೇಳ್ತಾ ಇದ್ದೀವಿ. ಹೀಗಾಗಿ ಕಾಂಗ್ರೆಸ್ ಏನಪ್ಪಾ ಅಂತಂದ್ರೆ ಇವತ್ತು ಕೇವಲ ವೋಟ್ ಬ್ಯಾಂಕ್ಗೋಸ್ಕರ ದಲಿತ ನಮ್ಮಿಂದ ಕೈ ಜಾರಿ ಹೋಗ್ತಾರೆ. ಕೆಲವು ದಿನಗಳಿಂದ ಕಾಂಗ್ರೆಸ್ ಪಕ್ಷದವರು, ಕಾಂಗ್ರೆಸ್ದ ನಾಯಕರು ಏನು ಅಮಿತ್ ಶಾ ಅವರ ಬಗ್ಗೆ ಏನು ಅವರ ನಾಯಕತ್ವಕ್ಕೆ ಹಾಗೂ ಅವರ ಇದಕ್ಕೆ ಏನು ಒಂದು ಚ್ಯುತಿ ತರುವಂಥ ಏನು ದೇಶದಲ್ಲಿ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಡೋದಾಗಲಿ, ಹೋರಾಟಗಳನ್ನು ಮಾಡೋದಾಗಲಿ ಮಾಡ್ತಾ ಇದ್ದಾರಲ್ಲ, ಅದರದ ನಿಮಿತ್ತವಾಗಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷದಿಂದ ಅದನ್ನು ಖಂಡಿಸ್ತಾ ಇದ್ದೇವೆ. ಯಾಕಪ್ಪ ಅಂತಂದ್ರೆ ಅಮಿತ್ ಶಾ ಅವರು ಸಾಕಷ್ಟು ಡಾಕ್ಟರ್